ಎಲ್ಲರಿಗೂ ಶರಣ್ರಿ. ಇವತ್ತು ನಾವು ಸ್ವಲ್ಪ ಡಿಫ್ರೆಂಟಾಗಿ ಲೆಮನ್ ರೈಸ್ ಮಾಡೋಣ. ಇದಕ್ಕೆ ನಾನು ಫಸ್ಟಿಗೆ ಆಲೂಗಡ್ಡೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಆಲೂಗಡ್ಡೆ ತಿನ್ನಲ್ಲ ಅನ್ನೋರು ಗಜ್ಜರಿ ಅಥವಾ ಕ್ಯಾರೆಟ್ ಏನಂತಾರೆ ಅದನ್ನು ಹೆರ್ಚ್ಕೊಂಡು ಯೂಸ್ ಮಾಡ್ಬೋದು ಆಲೂಗಡ್ಡೆ ಬದಲು. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಸೇಮ್ ಈರುಳ್ಳಿ ಹೆಂಗೆ ಹೆಚ್ಕೊಂಡಿರ್ತಾರೆ ಸಣ್ಣದಾಗಿ ಅದೇ ಸೈಜಲ್ಲೇ ಆಲೂಗಡ್ಡೆನೂ ಹೆಚ್ಕೊಳ್ಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳೋಣ. ಕಾಯ್ದಿರೋ ಎಣ್ಣೆಗೆ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ಮೇಲೆ ಅದಕ್ಕೆ ಸೌಟೆ ಮಾಡ್ಕೊಳ್ಳಿ. ಸೌಟೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಶೇಂಗಾ ಬೀಜ ಹಾಕೋರಿ. ಈಗ ನೋಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚಿತ್ರಾನ್ನ ಜೊತೆಲಿ. ಈಗ ಈರುಳ್ಳಿ ಜೊತೆಲೇ ಆಲೂಗಡ್ಡೆ ಹಾಕ್ಕೊಳ್ಬೇಕು. ನೀವು ಕ್ಯಾರೆಟ್ ಹಾಕ್ಕೊಳ್ಳೋದಾದರೆ ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಮುಂಚೆನೇ ಹಾಕ್ಕೊಂಡ್ರೆ ಅದು ತಿನ್ನೋದಕ್ಕೆ ಟೇಸ್ಟ್ ಅನಿಸೋದಿಲ್ಲ. ನಾವು ಜಾಸ್ತಿ ಕ್ಯಾರೆಟ್ ಚಿತ್ರಾನ್ನನೇ ಮಾಡೋದು, ಬಟ್ ಆಲೂಗಡ್ಡೆ ತುಂಬ ಅಪರೂಪ ತರೋದು, ಹಾಗಾಗಿ ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ಇರುತ್ತೆ, ಬಟ್ ಅವಲಕ್ಕಿಗೆ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ನೋಡಿ ಇಲ್ಲಿ ನಿಂಬೆಹಣ್ಣು ಹೆಚ್ಕೊಂಡಿದ್ದೀನಿ. ಬೀಜ ತೆಗೆದು ಕೊತ್ತಂಬರಿ ಮೇಲೆ ಹಾಕ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇದಕ್ಕೆ ಅರಶಿನ, ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಫ್ರೈ ಆಗಬೇಕು. ಆಲೂಗಡ್ಡೆ ಫ್ರೈ ಆಗೋಷ್ಟೊತ್ತಿಗೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಆಲೂಗಡ್ಡೆ ನಿಮಗೆ ಕಂಪ್ಲೀಟಾಗಿ ಫ್ರೈ ಆಗಬಾರ್ದು, ಒಂದು ಮೀಡಿಯಮ್ ಆಗಿ ಫ್ರೈ ಆಗಬೇಕು. ಸ್ವಲ್ಪ ತಿಂತಾಯಿದ್ರೆ ಚೆನ್ನಾಗಿ ಸಿಗಬೇಕು ನಿಮಗೆ ಟೇಸ್ಟು. ಹಾಗಾಗಿ ಈಗ ನೋಡಿ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ನಮಗೆ 1 ಫುಲ್ ಲೆಮನ್ ಬೇಕು. ನಾನು 4 ಜನ ಅಥವಾ 5 ಜನಕ್ಕೆ ಮಾಡ್ತಾಯಿದ್ದೀನಿ ಇಲ್ಲಿ ಚಿತ್ರಾನ್ನ. ಸೊ ನನಗೆ 1 ಫುಲ್ ಲೆಮನ್ನ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹುಳಿನ ಮಾತ್ರ ನೀವು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೈಯಾಡಿಸಿದ ತಕ್ಷಣ ನೀವು ಗ್ಯಾಸ್ನ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಕೊಬ್ಬರಿ ತುರಿನ ಹಾಕ್ಕೊಂಡು ಒಂದು ಸಲ ಸೌಟೆ ಮಾಡ್ಕೊಳ್ಳಿ, ಮೀನ್ಸ್ ಕೈಯಾಡಿಸ್ಕೊಳ್ಳಿ. ಆಯಿತು, ಇವಾಗ ಗೊಜ್ಜು ರೆಡಿ ಆಗಿದೆ, ಮೀನು ಹುಳಿ ರೆಡಿ ಆಗಿದೆ. ಇದಕ್ಕೆ ಈಗ ಅನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರಾಗಿ ಆಲೂಗಡ್ಡೆ. ರೈಸ್ ಕೂಡ ರೆಡಿಯಾಗಿದೆ. ಈಗ ಕಲಿಸ್ಕೊಳ್ಳೋಣ ಇದನ್ನು. ರೈಸ್ ಮತ್ತು ಇದು ಚಿತ್ರಾನ್ನ ಇವಾಗ ಕಲಿಸ್ಕೊಂಡ್ಮೇಲೆ ನೋಡಿ ಟೇಸ್ಟ್ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.